ವಿಲ್ಟ್ಗೆ ಇನ್ಲೈನ್ ಇದ್ರೆ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಜಾಸ್ತಿ, ಬಿಕಾಸ್ ನಾವು ಪಂಚರ್ ಮಾಡಿರ್ತೀವಿ. 100% ಆಗುತ್ತೆ. ಸಾಧ್ಯತೆಗಳು ಜಾಸ್ತಿ ಅಲ್ಲ, 100% ಆಗುತ್ತೆ. ಅಲ್ಲ, ಅಲ್ಲಿ ತೋಟನೂ ಹೋಯ್ತು ಅಂದ್ರೆ ಬ್ಯಾಕ್ ಟು ಸೊ ಈಗ ತಾವೇನು ಹೇಳ್ತಾ ಇದ್ರಿ ಸರ್, ಇನ್ಲೈನ್ ಡ್ರಿಪ್ ಹಾಕೋದ್ರ ಮುಖಾಂತರ ಇನ್ಫೆಕ್ಷನ್ ಆಲ್ರೆಡಿ ಇತ್ತು ಅಂದ್ರೆ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಸರ್. ನೀವು ಅಲ್ಲಿ ಇನ್ಲೈನ್ ಹಾಕಿದ್ರಾ? ಅಲ್ಲಿ ಫಸ್ಟ್ ಅದರಲ್ಲಿ ಏನು ಕಂಪ್ಲೇಂಟ್ ಇರಲಿಲ್ಲ. ಅಲ್ಲೇನು ಕಂಪ್ಲೇಂಟ್ ಅಲ್ಲ, ಅಲ್ಲಿ ತೋಟನೂ ಹೋಯ್ತು ಅಂದ್ರೆ 3 ಎಕರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅದು ಕಾಯಿಗೆ ಬೀಳೋದು. ಕರೆಕ್ಟ್. ನಿಮಗೆ ಆ 3 ಎಕರೆ ಜಾಗದಲ್ಲಿ ಬ್ಲೈಟ್ ಸ್ಪ್ರೆಡ್ ಆಗಿತ್ತು. ವಿಲ್ಟ್ಗೆ ಇನ್ಲೈನ್ ಇದ್ರೆ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಜಾಸ್ತಿ, ಬಿಕಾಸ್ ನಾವು ಪಂಚರ್ ಮಾಡಿರ್ತೀವಿ. 100% ಆಗುತ್ತೆ. ಸಾಧ್ಯತೆಗಳು ಜಾಸ್ತಿ ಅಲ್ಲ, 100% ಆಗುತ್ತೆ. ಸ್ಪ್ರೆಡ್ ಆಗೇ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ, ಒಂದು ಪ್ಲಾಂಟ್ ಇಂದ ಒಂದು ಪ್ಲಾಂಟ್ ಇನ್ಫೆಕ್ಷನ್ ಹೆಂಗ ಕಂಟಿನ್ಯೂ ಇಲ್ಲೆಲ್ಲ ಮೊದಲು ಇನ್ಲೈನ್ ಇತ್ತು, ಎಲ್ಲ ಇನ್ಲೈನ್ ಇತ್ತು, 2 ಸೈಡ್ ಇತ್ತು. ಇನ್ಲೈನ್ ತೆಗೆದ್ಬಿಟ್ಟು ಈಗ ಡ್ರಿಪ್ ಹಾಕಿದೀವಿ. ಇನ್ಲೈನ್ ಬೆಡ್ ಪೂರ್ತಿ ಕವರ್ ಆಗೋದ್ರಿಂದ ಆ ಬೇರುಗಳು ಈ ಬೇರುಗಳು ಕೋಯಿನ್ಸೈಡ್ ಆಗೋದ್ರಿಂದ ತಮಗೆ ವಿಲ್ ಟು ಸಾಯಿಲ್ ಬಾರ್ನ್ ಎನಿ ಡಿಸೀಸಸ್ ಬೇಗ ಸ್ಪ್ರೆಡ್ ಆಗೋ ಸಾಧ್ಯತೆಗಳಿರ್ತವೆ. ಸೊ ಹಂಗಾಗಿ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಇನ್ವೆಸ್ಟ್ ಮಾಡುವಾಗ ಇನ್ಲೈನ್ ಬಿಟ್ಬಿಟ್ಟು ಆದ ನಂತರ ಇನ್ನೊಂದು ಮೈನಸ್ ಏನು ಮಾಡ್ತಾರೆ, ಇನ್ಲೈನ್ ಹಾಕ್ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಟ್ರೆಂಚ್ ಹೊಡಿತಾರೆ ಫರ್ಟಿಲೈಸರ್ಸ್ ಹಾಕೋದಕ್ಕೆ. ಇದಕ್ಕಿಲ್ಲ, ಈಗ ಇದಕ್ಕೆ ಇನ್ಫೆಕ್ಷನ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಬೇರ್ನ ತಗೊಂಡೋಗ್ತಾರೆ, ಅದ್ರೊಳಗಡೆ ಏನೋ ನಿಮ್ ಆ ಬೇರ್ಸ್ ಅದ್ರೊಳಗಡೆ ಅದು ಟ್ರೆಂಚ್ ಹೋಗ್ತಾ ಇರುತ್ತಲ್ಲ ನೇಗ್ಲು ಟ್ರ್ಯಾಕ್ಟ್ರಲ್ಲಿ, ಅದಕ್ಕೆ ಏನಾದ್ರು ಇದು ಮೆತ್ಕೊಂತು ಅಂದ್ರೆ ಸೀದಾಗ ಅಲ್ಲೇನಾದ್ರು ಆ ಗಿಡಕ್ಕೆ ಅದು ಇನ್ಫೆಕ್ಷನ್ ಇವತ್ತಾದ್ರೆ 6 ಮಂತ್ಸ್ಗೆ ನಿಮ್ ಗಿಡದಲ್ಲಿ ಗೊತ್ತಾಗೋದು. ಕರೆಕ್ಟ್. ಸೊ ಬ್ಯೂಟಿಫುಲ್. ನೋಡಿ, ಖುಷಿ ಆಯ್ತು ಸರ್ ನಿಮ್ಮ ಈ ಮಾಹಿತಿ, ಅಂದ್ರೆ ಆನ್ ಫೀಲ್ಡ್ ಮಾಹಿತಿ. ಇದು ಏನಿದು ವಿಲ್ಟ್ ಒಂದು ಮಾತ್ರ ನಿಮ್ಗೆ ಬ್ಲೈಟ್ ಇವತ್ತೇನಾದ್ರು ಆಗಿದೆ ಅಂದ್ರೆ ನಿಮ್ಗೆ 2-3 ಸಲ ಗಿಡದಲ್ಲಿ ಕಾಯಿ ಮೇಲೆ ಗೊತ್ತಾಗ್ಬಿಡುತ್ತೆ. ವಿಲ್ಟ್ ಆ ಥರ ಅಲ್ಲ. ಕರೆಕ್ಟ್. ವಿಲ್ಟ್ ನಿಮ್ಗೆ ಇವತ್ತು ಗಿಡದಲ್ಲಿ ಎಂಟ್ರಿ ಆಗಿದೆ ಅಂದ್ರೆ 6 ಮಂತ್ಸ್ಗೆ ಅದು ಇದಾಗುತ್ತೆ. ಸೊ ದಟ್ ಈಸ್ ಆಲ್ವೇಸ್ ಲೈಕ್ ದಟ್. ಇದು ಯಾವುದು ಈಗ ಆಗಿರೋದಲ್ಲ. ಕರೆಕ್ಟ್. ಇವಾಗ ಬ್ಲೈಟ್ ಅಲ್ಲಿ 2 ತರ, ಅರ್ಲಿ ಬ್ಲೈಟ್, ಲೇಟ್ ಬ್ಲೈಟ್. ಅರ್ಲಿ ಬ್ಲೈಟ್ ನಮಗೆ 1 ವಾರ ಟೈಮ್ ಕೊಡುತ್ತೆ, ಲೇಟ್ ಬ್ಲೈಟ್ 2-3 ದಿನದಲ್ಲಿ ತೋಟ ಹೊಡೆದು ಬಿಡುತ್ತೆ. ಸೊ ಆ ತೋಟದ ಸ್ಪ್ರೆಡ್ ಅವೇರ್ನೆಸ್ ಇಂದ ನೀವು ಅಲ್ಲಿ ಕಳ್ಕೋಬೇಕಾಗುತ್ತೆ. ಸೊ ಇಲ್ಲೇನಾಗಿದೆ, ಇಲ್ಲಿ ಡಿಫ್ರೆಂಟ್ ಚಾಲೆಂಜ್ ಇಲ್ಲ, ಇಲ್ಲಿ ವಿಲ್ಟ್ ನ ಚಾಲೆಂಜ್ ಇದೆ. ವಿಲ್ಟ್ ಈಸ್ ಮೇಜರ್ಲಿ ಸಾಯಿಲ್ ಬಾರ್ನ್, ಅಂದ್ರೆ ಮಣ್ಣಿಂದ ಜಾಸ್ತಿ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಂಗಾಗಿ ಅವ್ರು ಏನ್ ತಗೊಂಡ್ರೆ ಮೆಷರ್ಸ್ ಏನು ಅಂತಂದ್ರೆ ಇನ್ಲೈನ್ ಡ್ರಿಪ್ನ ತೆಗೆದ್ಬಿಟ್ಟು ಬಟನ್ ಡ್ರಿಪ್ಗಳು ಹಾಕೊಂಡಿದ್ದಾರೆ. ಸೊ ಪೂರ್ತಿ ಬೆಡ್ನ ನೆನೆಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಟ್ರ್ಯಾಕ್ಟರ್ ಹೊಡೆಯೋವಾಗ್ಲೂ ನೀವು ಆ ಜಾಗನ ಬಿಟ್ಬಿಟ್ಟೆ ಟ್ರ್ಯಾಕ್ಟರ್ ಉಳ್ಬೇಕು. ಕರೆಕ್ಟ್ ಅಲ್ವಾ? ಸೊ ಇಷ್ಟು ದಿಸ್ ಇಸ್ ಕಾಲ್ಡ್ ಎಸ್ ಪ್ರಿಸಿಷನ್ ಇನ್ ಫಾರ್ಮಿಂಗ್. ಇವ್ರು ಹೋಗ್ತಾ 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 ಈ ಮಾಹಿತಿ ಬಂದಿದೆ. ನೀವು ಇದನ್ನ ನೋಡ್ತಿರೋರು ತಾವೇನು ಅನ್ಕೋಬಹುದು, ಇವ್ರು ಕಳ್ಕೊಂಡಿರೋದು 35 ಗಿಡ. ಕರೆಕ್ಟ್ ಅಲ್ಲ ಸರ್? ನೆಕ್ಸ್ಟ್ ಮಾಡೋವಾಗ 1 ಗಿಡನೂ ಕಳ್ಕೊಂಡೇ ಇರೋಂಥ ಸಿದ್ಧ ಅಂತ ತತ್ವ ಅವ್ರ ಹತ್ರ ಇದೆ. ಸೊ ಅದಕ್ಕೆ ನಾವು ಪ್ರತಿಯೊಬ್ಬರು ರೈತರು ಏನು ಮಾಡಬೇಕು ಅಂದ್ರೆ ಸರ್, ಅನಲಿಸ್ಟ್ಗಳಾಗಬೇಕು, ಅನಲೈಸ್ ಮಾಡಬೇಕು. ಏನು ತಪ್ಪಾಯ್ತಾ ನಿಮ್ಮಿಂದನೇ ಆಗಬೇಕು, ಒಳ್ಳೇದಾಯ್ತಾ ನಿಮ್ಮಿಂದನೇ ಆಗಬೇಕು. ಒಳ್ಳೇದಾಯ್ತು ಅಂದ್ರೆ ಕನ್ಸಲ್ಟೆಂಟ್ ಮುಖಾಂತರ ಆಯ್ತು, ತಪ್ಪಾಯ್ತು ಅಂದ್ರೆ ಕನ್ಸಲ್ಟೆಂಟ್ ಮುಖಾಂತರ ಆಯ್ತು ಅಂದ್ರೆ ಹಾಳಾಗೋಗ್ಬಿಟ್ಟು. ಕರೆಕ್ಟ್ ಅಲ್ಲ ಸರ್? ನಾವು ಸೆಕೆಂಡ್ ಟಾಪಿಕ್ ಬಂದ್ಬಿಡೋಣ. ಈಗ ಕನ್ಸಲ್ಟೆಂಟ್ ಎಷ್ಟು ಮುಖ್ಯ ಆಗ್ತಾರೆ ದಾಳಿಂಬೆಗೆ? ಕನ್ಸಲ್ಟೆಂಟ್ ಎಷ್ಟು ಮುಖ್ಯ ಆಗ್ತಾರೆ ಅಂದರೆ, ನಾಲೆಡ್ಜ್ ಇಲ್ಲ ಅಂದರೆ ಫಾರ್ಮರ್ಸ್ಗೆ ಬೇಕು, ಬಟ್ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಒಂದು ಬ್ಲೈಂಡ್ ಆಗಿ ಹೋಗ್ಬಾರ್ದು. ಅವ್ರೀಗ ಇವತ್ತು ಬಂದಿರ್ತಾರೆ, ಇವತ್ತು ಕ್ಲೈಮೇಟ್ ವೆದರ್ ಏನಿದೆ, ನೆಕ್ಸ್ಟ್ ಅದಕ್ಕೆ ಏನು ಫರ್ಟಿಲೈಸರ್ಸ್ ಬೇಕು, ಏನು ಫೀಡಿಂಗ್ ಬೇಕು ಅಷ್ಟೇ ಮಾಡಿರ್ತಾರೆ. ಸೊ ಕ್ಲೈಮೇಟ್ ಚೇಂಜ್ ಆಯ್ತು ಅಂದರೆ ಫಾರ್ಮರ್ಸು ಅದ್ರ ಆ ಥರ ನೋಡಿಕೊಂಡು ಯಾವ ಥರ ಕ್ಲೈಮೇಟ್ ಇದೆ, ಏನು ಬೇಕು, ಇಲ್ಲ ಜಸ್ಟ್ ಅವ್ರಿಗೆ ಕಾಲ್ ಮಾಡಿ ಏನೋ ವಿಚಾರಿಸ್ಕೊಂಡು ಅದು ಏನಿದೆ ರೆಮಿಡಿ ತೊಗೊಂಡು ಮಾಡೋದು ಬೆಟರು. ಇನ್ಫೆಕ್ಷನ್ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ, ಮುಂಚೆನೇ ಕೇಳ್ಕೊಂಡು ಮಾಡಬೇಕು. ಕರೆಕ್ಟ್. ಅಂದರೆ ಕನ್ಸಲ್ಟೆಂಟ್ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಸರ್, ಇದನ್ನು ಬಳಸಿ ಅಂತ. ಅವರು ಜನರಲ್ 1 ವಾರಕ್ಕೂ 15 ದಿನಕ್ಕೂ ಕೊಟ್ಬಿಟ್ಟಿರ್ತಾರೆ. ಬಟ್ ವಾರ 15 ದಿನದಲ್ಲಿ ಕ್ಲೈಮೆಟಿಕಲ್ ಚೇಂಜಸ್ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಹ್ಯೂಮಿಡಿಟಿ ಕಂಟ್ರೋಲ್, ವೆದರ್ ಕಂಡೀಷನ್ಸ್ ಏನು ಚೇಂಜ್ ಆಗುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ವೆದರ್ ಚೇಂಜಸ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ಔಷಧಿಗಳನ್ನು ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದು ನೀವು ಅನಲೈಸ್ ಮಾಡಬೇಕು. ಸೊ ಕನ್ಸಲ್ಟೆಂಟ್ ಗಿಡದ ಮಧ್ಯದಲ್ಲಿ, ಕನ್ಸಲ್ಟ್ ಏನು ಹೇಳಿದ್ರೆ ಅದು ಗಿಡಕ್ಕೆ ಹೋಗ್ಬಾರ್ದು. ಕನ್ಸಲ್ಟೆಂಟ್ ಏನು ಹೇಳಿದ್ರೆ ರೈತ ಅದನ್ನು ಡೈಜೆಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಗಿಡಕ್ಕೆ ಕೊಡಬೇಕು. ಸೊ ಯು ಶುಡ್ ಬಿ ಅನ್ ಬ್ಯಾರಿಕೇಡ್. ಕರೆಕ್ಟ್ ಅಲ್ಲ ಸರ್? ಸೂಪರ್. ಸೊ ಈ ಪದ್ಧತಿಗಳು ನೋಡಿದ್ರೆ ಬ್ಯೂಟಿಫುಲ್ ಪಾಯಿಂಟ್ಗಳು. ದಿಸ್ ಇಸ್ ಅಗೇನ್ ಐ ಕಾಲ್ ಇಟ್ ಆಸ್ ಅನಲೈಸಿಂಗ್ ಆ್ಯಂಡ್ ಥಿಂಕಿಂಗ್. ನೀವು, ನಾನು ಈ ಕ್ರಾಪ್ ಬಗ್ಗೆ ಮಾತಾಡೋದೇ ಇಲ್ಲ, ಮುಂದಿನ ಕ್ರಾಪಲ್ಲಿ ಇನ್ನಷ್ಟು ಹೆಚ್ಚು ಇಳುವರಿ ತೆಗೆಯುವಂಥ ಸಾಧ್ಯತೆಗಳು ಸಿಕ್ಕಾಪಟ್ಟೆ ಇರುತ್ತೆ.